ಅದು ಸರ್ಕಾರಕ್ಕೆ ಏನ್ ಗೊತ್ತಾಗಲ್ಲ ಸರ್ ನಮ್ ಕಷ್ಟ ಏನು ಅಂತ. ಏನ್ ಹೋರಾಟ ಮಾಡ್ಬೇಕು ಎಲ್ಲಾ ಮುಗ್ದಿವ, ಇನ್ನ ಅಸಹಾಯಕವಾಗಿ ನಿಂತೀವಿ. ಒಂದು 10 ದಿನದಾಗ ನೇಮಕಾತಿ ಆಗುತ್ತೆ. ನಾನ್ ನಿನ್ನೆ ಹೋಗಿ ಮಾಹಿತಿ ಕೇಳ್ಕೊಂಡು ಬಂದಿದ್ದೀನಿ. ತಕ್ಕ ಮಾಡ್ಕೊಂಡ್ ಕುಂತಿದವ 3 ವರ್ಷ ಆತ ಇಲ್ಲಿ ಬಂದ ಇದನ್ನ ಮಾಡ್ಬೇಕಂತಾನೆ ಕುಂತಿದವ. ನೆಕ್ಸ್ಟ್ ಇಂತ ಒಬ್ಬ ದೋಸ್ತಿ ಇದ್ದಂದ್ರ ಒಂದಲ್ಲ ಎರಡಲ್ಲ 10 ಜನ ಸ್ಪರ್ಧಾರ್ಥಿಗಳು ಆರಾಮಾಗಿ ಓದ್ಕೋಬಹುದು. ಎಷ್ಟು ವರ್ಷ ಓದ್ಬೇಕಂತ ಅನ್ಕೊಂಡ್ರಿ? ಇನ್ನೊಂದು ವರ್ಷ ಅಷ್ಟೇ. ಮುಂದೆ ಓದೋಣ, ಜಾಬ್ ಸಿಗೈತಿ ಮತ್ತೆ ಮದುವೆ ಆಗೋದ. ಊರಲ್ಲಿ ದುಡಿಮೆ ಮಾಡ್ಕೊಂಡ ಬಂದಿರುವಂತ ದುಡ್ಡು ತಗೊಂಡ ಮತ್ತೆ ಇವ್ರು ಓದಾಕ್ ಬಂದಾರಂತ. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ, ಮನೆಯಿಂದ ದುಡ್ಡ, ಬಟ್ ಇಸ್ಕೊಳಕ್ ಒಂಥರ ಮುಜುಗರ ಅನಿಸ್ತದೆ. ಪದಾರ್ಥ ಇಲ್ಲೇ ಓದಕತಿ 3 ವರ್ಷ ಆಯ್ತು ಧಾರವಾಡದಾಗ. ಆದ್ರೂ ಏನ್ ನೋಟಿಫಿಕೇಶನ್ ಇಲ್ಲದೆ ಗೌರ್ಮೆಂಟ್ ಜಾಬ್ ಅಂತಾನೆ ಪ್ರಿಪೇರ್ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀವಿ. ದುಡ್ಡೆಲ್ಲ ಮನೆ ಹಾಕ್ತಾರಣ? ದುಡ್ಡೆಲ್ಲ ಏನಿಲ್ಲ, ನಾ ಹಂಗ ನಾವಾಗೆ ನಡ್ಸ್ಕೊಂಡ್ ಹೊಂಟು ಇನ್ಕತಕ್ ನನಗೆ ಆಲ್ರೆಡಿ 5-6 ವೆರಿಫಿಕೇಶನ್ ಆಗಿದೆ, ಒಂದು ಫೈನಲ್ ಆಗಿಲ್ಲ. ಮಗ ಒಂದ್ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಅಂತ ಅವ್ರಿಗೊಂದು ಖುಷಿ ಇರುತ್ತೆ ಸರ್. ಇದೇ ಗೌರ್ಮೆಂಟ್ ಜಾಬ್ ಸಿಕ್ಕ್ರೆ ನಮ್ ಕುಟುಂಬ ಒಂದ್ ಪೀಳಿಗೆನಾದ್ರೂ ಸಮಾಧಾನವಾಗಿ ಇರ್ತೀವಲ್ಲ. ಸರ್ಕಾರ ಯಾಕೆ ನಮ್ಗೆ ಈ ತರ ಗೋಳಾಡಿಸ್ತಿದೆ ಸರ್?